ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧವಿನಿರ್ಮುಕ್ತಾಃ ಪದಂ ಗಚ್ಛನ್ತ್ಯನಾಮಯಂ. ವಿವೇಕಿಗಳು ಕರ್ಮಫಲವನ್ನು ತ್ಯಜಿಸುವ ಮೂಲಕ ಜನ್ಮ ಮರಣಗಳನ್ನು ದಾಟಿ ಎಲ್ಲಾ ಪಾಪಗಳಿಂದಲೂ ಹೊರತಾದ ಶ್ರೇಷ್ಠ ಸ್ಥಾನವನ್ನು ಗಳಿಸುತ್ತಾರೆ. ಪ್ರತಿಯೊಂದು ಕೆಲಸಗಳು ತಾನಾಗಿಯೇ ನಡೆಯುವಂತೆ ಇರಬೇಕು. ಹಾಗೆ ನಡೆಯುತ್ತಲೇ ಇರುತ್ತವೆ. ಆದರೆ ಯಾವಾಗ ಕೆಲಸಗಳನ್ನು ತಾನು ಮಾಡುತ್ತಿದ್ದೇನೆ ಎಂಬ ಭಾವನೆ ಬರುತ್ತದೆ, ಆಗ ಮಾತ್ರ ದೇಹಕ್ಕೆ ಆಯಾಸವಾದಂತೆ ಅನ್ನಿಸಿ ಮನಸ್ಸು ವಿಚಲಿತಗೊಳ್ಳುವುದು ನಿಶ್ಚಿತ. ದೇಹಕ್ಕೆ ವಯಸ್ಸಾದರೂ ಅದೆಷ್ಟೋ ಜನ ಜೇನು ಸದಾ ಮಕರಂದ ಸಂಗ್ರಹಿಸುವಂತೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಕೆಲಸ ಮಾಡಿದರೂ ಯಾವುದೇ ರೀತಿಯ ಆಯಾಸದಿಂದ ಬಳಲಿದಂತೆ ಕಾಣರು. ಇಂಥವರು ತಾನು ಮಾಡುತ್ತಿದ್ದೇನೆ ಅನ್ನುವುದಕ್ಕಿಂತ ಆ ಭಗವಂತ ತಮಗೆ ಕೊಟ್ಟ ಒಂದು ಅವಕಾಶ ಎಂಬಂತೆ ಹಾಗೂ ಆ ಭಗವಂತನ ಕೃಪೆ ಎಲ್ಲವನ್ನೂ ಮಾಡಿಸುತ್ತಿದೆ ಎನ್ನುತ್ತಾರೆ ಹೊರತು ತಮ್ಮ ಬೆನ್ನು ತಟ್ಟಿಕೊಳ್ಳುವುದಿಲ್ಲ. ಇಂಥವರು ಯಾವುದೇ ಕರ್ಮ ಬಂಧನದಲ್ಲಿ ಸಿಲುಕದೆ ಅನಾಯಾಸವಾಗಿ ಜೀವನ ಮಾಡಿ ಜನನ ಮರಣ ಚಕ್ರದಿಂದ ನಿವೃತ್ತಿ ಹೊಂದಿ ಭಗವಂತನಲ್ಲಿ ಲೀನವಾಗುತ್ತಾರೆ. ಅರ್ಥಾತ್ ಶ್ರೇಷ್ಠ ಸ್ಥಾನ ಪಡೆಯುತ್ತಾರೆ. ಕೆಲವೇ ವರ್ಷ ಈ ಭೂಮಿಯಲ್ಲಿ ಬದುಕುವ ಮನುಷ್ಯ ಈ ಭೂಮಿಗೆ ಬಂದ ಕಾರ್ಯ ತಿಳಿದೋ ತಿಳಿಯದೆಯೋ ತಾನಾಯಿತು ತನ್ನ ಕೆಲಸವಾಯಿತು ಎಂಬಂತೆ ಇದ್ದು ಯಾರಿಗೂ ಹಿಂಸೆ ಮಾಡದೆ ಯಾವ ಆಸೆ ಆಕಾಂಕ್ಷೆಗಳಿಲ್ಲದೆ ಬದುಕಿ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಹಿಂದಿರುಗುತ್ತಾನೆ. ಆದರೆ ಕೆಲವರು ಆದರ್ಶ ಎಂಬ ಆಸೆಯೊಂದಿಗೆ ಫಲ ನಿರೀಕ್ಷೆ ಮಾಡುತ್ತಾ ಕರ್ಮ ಬಂಧನದಲ್ಲಿ ಸಿಲುಕಿ ಸಾಕಷ್ಟು ಎತ್ತರಕ್ಕೆ ಏರುವುದು ನಿಶ್ಚಿತ. ಎತ್ತರಕ್ಕೆ ಏರಿದ ಮೇಲಾದರೂ ಸ್ವಲ್ಪ ವಿವೇಕದಿಂದ ವರ್ತಿಸಿದರೆ ಜೀವನ ಪಾವನವಾದೀತು. ಆದರೆ ಎತ್ತರ ಏರಿದ ನಂತರ ಅಹಂಕಾರ ಹೆಚ್ಚಾಗುವುದರಿಂದ ಏರಿದ ಎತ್ತರವನ್ನು ಉಳಿಸಿಕೊಳ್ಳಲಾರದೆ ಹಾವು ಏಣಿ ಆಟದಂತೆ 84 ಲಕ್ಷ ಯೋನಿಗಳಲ್ಲಿ ದಾಟಿ ಬಂದು ಪಡೆದ ಮನುಷ್ಯ ಜನ್ಮದ ಬದಲು ಪುನಃ 1ನೇ ಯೋನಿಯಿಂದಲೇ ಹೊಸ ಜನ್ಮ ಆರಂಭ ಮಾಡಬೇಕಾಗಬಹುದು. ಹರಿ ಓಂ.